ರಾತ್ರೋರಾತ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಲಾಗ್ತಾ ಇದೆ. ಹೌದು, ಪೆಟ್ರೋಲ್ 10 ರೂಪಾಯಿಯಷ್ಟು ಅಬಕಾರಿ ಸುಂಕವನ್ನ ಇಳಿಕೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಇದರಿಂದ ಜನರಿಗೆ ಏನು ಪ್ರಯೋಜನ? ಅಬಕಾರಿ ಸುಂಕ ಇಳಿಕೆ ಆದ್ರೆ ಏನಾಗುತ್ತೆ? ಇನ್ನು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಯುದ್ಧ ಇರೋದ್ರಿಂದ, ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಇರೋದ್ರಿಂದ ಭಾರತಕ್ಕೆ ಮುಂದಿನ ತಿಂಗಳು ಏನಾದ್ರೂ ಕಷ್ಟಕರ ಸಮಯ ಬರುತ್ತಾ? ಅಂದ್ರೆ ನರೇಂದ್ರ ಮೋದಿಜಿಯವರು ಹೇಳಿಕೆ ಕೊಟ್ಟಿರೋ ಹಾಗೆ ಯುದ್ಧ ಇದೇ ತರ ಮುಂದುವರೆದ್ರೆ ಮುಂದಿನ ತಿಂಗಳು ಕಷ್ಟವಾಗಲಿದೆ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಕೊರೋನಾ ಸಮಯದಂತೆ ನಾವೆಲ್ಲರೂ ಕೂಡ ರೆಡಿ ಆಗಿರ್ಬೇಕು. ಕೊರೋನಾ ಟೈಮ್ ಅಲ್ಲಿ ಎಲ್ಲಾ ದೇಶದ ಜನರು ಒಗ್ಗಟ್ಟಾಗಿದ್ರಿ, ಈಗಲೂ ಕೂಡ ಅದೇ ಒಂದು ಒಗ್ಗಟ್ಟು ನೀವು ತೋರಿಸಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ. ಇದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ನೋಡೋಣ. ಇನ್ನು ನರೇಂದ್ರ ಮೋದಿಜಿಯವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆಗೆ ಅಂತ ಹೇಳಲಾಗಿದೆ. ಏನಾದ್ರೂ ಹೊಸ ಆದೇಶ ಬರುತ್ತಾ ಕಾದು ನೋಡೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆ 28ನೇ ಕಂತು ಹಣ ಬಿಡುಗಡೆ ಆಗಲು ಕ್ಷಣಗಣನೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನಿಮ್ಮ ಅಕೌಂಟ್ಗೂ ಕೂಡ 27ನೇ ಕಂತು ಹಣ ಬಂದಿದ್ರೆ ಈಗ 28ನೇ ಕಂತು ಹಣ ಬರುತ್ತೆ, ರೆಡಿ ಆಗಿರಿ ವೀಕ್ಷಕರೇ. ನಿಮ್ಮ ಹತ್ತಿರ BPL ಕಾರ್ಡ್ ಇರ್ಲಿ, APL ಕಾರ್ಡ್ ಇರ್ಲಿ, ನಿಮಗೆ ಬಂಪರ್ ಗುಡ್ ನ್ಯೂಸ್ ಇವತ್ತು ಬಂದಿದೆ ವೀಕ್ಷಕರೇ. ರಾಜ್ಯ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ನಿಮಗೆಲ್ಲರಿಗೂ ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಈ ಸಿಹಿ ಸುದ್ದಿ ನೀವು ಕೇಳಿದ್ರೆ ಎಲ್ಲರೂ ಕೂಡ ಖುಷಿಯಾಗಿ ಹೋಗ್ತೀರಾ. ಯಾಕಂದ್ರೆ ತುಂಬಾ ಜನರ ಚಿಂತೆ ಇದಾಗಿತ್ತು. ಸರ್ಕಾರ ಕೊನೆಗೂ ಆ ಒಂದು ಚಿಂತೆಗೆ ಉತ್ತರ ಕೊಟ್ಟಿದೆ. ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಬಂಗಾರ ಬೆಳ್ಳಿ ನೀವು ಇನ್ನೂ ಕೂಡ ಖರೀದಿ ಮಾಡಿಲ್ಲ ಅಂದ್ರೆ ಈಗ ಖರೀದಿ ಮಾಡೋದಕ್ಕೆ ಸುವರ್ಣ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಅದಕ್ಕಂದ್ರೆ ಬಂಗಾರ ಬೆಳ್ಳಿ ಬೆಲೆ ಮತ್ತೊಮ್ಮೆ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಮತ್ತಷ್ಟು ಇಳಿಕೆ ಆಗುತ್ತಾ? ಈಗ ಕಾಯ್ಬೇಕಾ ಬೇಡವಾ? ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ, ಬಂಗಾರ ಬೆಲೆ ಎಷ್ಟು ಇಳಿಕೆ ಆಗಿದೆ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಹೇಳಲಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ವೀಕ್ಷಕರೇ, ಬಂಗಾರದ ಬೆಲೆ ಅಂತೂ ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೋದ ವಾರ 1,55,000 1,60,000 ರೂಪಾಯಿದದ್ದು ಇವತ್ತು 1,44,710 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಮ್ ಚಿನ್ನ 1,44,700 ರೂಪಾಯಿ. ಆದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಮತ್ತೆ 4,000 ರೂಪಾಯಿ ಇಳಿಕೆ ಆಗಿದೆ. ನಾಳೆ ಮತ್ತಷ್ಟು ಇಳಿಕೆ ಆಗ್ಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಅದೇ ತರ ಬೆಳ್ಳಿ ಕೂಡ 2,50,000 ರೂಪಾಯಿ ನಿನ್ನೆ, ಇವತ್ತು 2,40,000 ರೂಪಾಯಿ ಆಗಿದೆ 1 kg ಬೆಳ್ಳಿ ದರ. ಆದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ 2,25,000 ರೂಪಾಯಿ ಆಗಿದೆ. ನಾಳೆ ಮತ್ತೆ 5,000 ರೂಪಾಯಿ ಇಳಿಕೆ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ಗೃಹಲಕ್ಷ್ಮಿಯವರು ಮತ್ತು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರು ಕೂಡ ಲೈಕ್ ಮಾಡಿ. ಇನ್ನು ನಿಮಗೂ ಕೂಡ 27ನೇ ಕಂತು ಹಣ ಗೃಹಲಕ್ಷ್ಮಿದು ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ವೀಕ್ಷಕರೇ, ಅರ್ಜೆಂಟ್ ಆಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದು, ಈ ದಾಳಿ ಮತ್ತಷ್ಟು ಭೀಕರವಾದ್ರೆ ಮುಂದಿನ ತಿಂಗಳು ಸಮಸ್ಯೆ ಆಗಬಹುದು ಅಂತ ಈಗಾಗಲೇ ನರೇಂದ್ರ ಮೋದಿಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ. ಮತ್ತೆ ಕೊರೋನಾ ಸಮಯದಂತೆ ಎಲ್ಲರೂ ಕೂಡ ರೆಡಿ ಆಗಿರ್ಬೇಕು, ಸದೃಢರಾಗಿರ್ಬೇಕು ಅಂತಾನು ಕೂಡ ಒಂದು ಹೇಳಿಕೆಯನ್ನ ನರೇಂದ್ರ ಮೋದಿಜಿ ಅವರೇ ಕೊಟ್ಟಿದ್ರು. ಆದ್ರೆ ಇದರ ಅರ್ಥ ಲಾಕ್ ಡೌನ್ ಅಲ್ಲ ಅಂತಾನು ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಭಾರತದಲ್ಲಿ ಮತ್ತೆ ಲಾಕ್ ಡೌನ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಈಗಾಗಲೇ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದ್ದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿಯೊಂದು ದೇಶದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಶ್ರೀಲಂಕಾದಲ್ಲಿ, ಪಾಕಿಸ್ತಾನದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ, ಅಮೆರಿಕ, ಚೈನಾದಲ್ಲೂ ಕೂಡ ಏರಿಕೆ ಆಗಿದೆ. ಆದ್ರೆ ಭಾರತದಲ್ಲಿ ಕೇವಲ ಸ್ಪೀಡ್ ಪೆಟ್ರೋಲ್ ಮಾತ್ರ ಏರಿಕೆ ಮಾಡಲಾಗಿತ್ತು. ನೈರಾದವರು ತಮ್ಮ ಒಂದು ಪ್ರೈವೇಟ್ ಕಂಪನಿ ಆಗಿರೋದ್ರಿಂದ ಲೀಟರ್ ಮೇಲೆ 3 ರೂಪಾಯಿ 5 ರೂಪಾಯಿ ಅಷ್ಟು ಏರಿಕೆ ಮಾಡಿದ್ರು. ಆದ್ರೆ ಈಗ ದಿಢೀರ್ ಅಂತ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನ ಇಳಿಕೆ ಮಾಡೋದ್ರ ಮೂಲಕ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಅಂದ್ರೆ ಇದರ ಅರ್ಥ ವೀಕ್ಷಕರೇ, ಪೆಟ್ರೋಲ್ 10 ರೂಪಾಯಿಯಷ್ಟು ಇಲ್ಲಿ ಅಬಕಾರಿ ಸುಂಕವನ್ನ ಕಡಿತ ಮಾಡಲಾಗಿದೆ. ಡೀಸೆಲ್ ಅನ್ನ ಶೂನ್ಯಕ್ಕೆ ಇಳಿಕೆ ಮಾಡಲಾಗಿದೆ. ಅಂದ್ರೆ ವೀಕ್ಷಕರೇ, ಇದರ ಅರ್ಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 10 ರೂಪಾಯಿ ಇಳಿಕೆ ಆಗಲ್ಲ. ಅಂದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಯುದ್ಧದ ಭೀತಿ, ಕಚ್ಚಾ ತೈಲ ಪೂರೈಕೆ ವೃತ್ತಯ ಮತ್ತೆ ಕಚ್ಚಾ ತೈಲ ಬೆಲೆ ಡಾಲರ್ಗೆ 110 ರೂಪಾಯಿ ದಾಟಿದೆ. ಅಂದ್ರೆ ಕರ್ನಾಟಕದಲ್ಲೂ ಭಾರತದಲ್ಲೂ ಕೂಡ ಪೆಟ್ರೋಲ್ ಬೆಲೆ ಈ ಒಂದು ಯುದ್ಧದಿಂದಾಗಿ ನಮ್ಮ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಈಗ ಏನು 103 ರೂಪಾಯಿ ಇದೆ, ಅದು 113 115 ರೂಪಾಯಿ ಆಗ್ಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ 115 ರೂಪಾಯಿ ಮಾಡೋದ್ರ ಬದಲಾಗಿ ಏನ್ ಮಾಡ್ತಂದ್ರೆ ತನ್ನ ಅಬಕಾರಿ ಸುಂಕವನ್ನೇ ಕಟ್ ಮಾಡ್ಕೊಳ್ಳಿ ಅಂತ ಕಂಪನಿಗಳಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಅಂದ್ರೆ ಕಂಪನಿಯವರು ಬೆಲೆ ಏರಿಕೆ ಮಾಡೋದು ಬೇಡ, ನಮ್ಮ ಕೇಂದ್ರ ಸರ್ಕಾರದ ಪಾಲಿನ ಅಬಕಾರಿ ಸುಂಕ 10 ರೂಪಾಯಿ ನಾವೇ ಇಳಿಕೆ ಮಾಡ್ತೀವಿ ಅಂತ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಇದು ನೇರವಾಗಿ ಜನರ ಜೇಬಿಗೆ ಒಂದು ಪೆಟ್ಟು ಬೀಳಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಎದಕ್ಕಂದ್ರೆ ವೀಕ್ಷಕರೇ, ಇಲ್ಲಿ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಹೆಚ್ಚಾಗುತ್ತೆ. ಮತ್ತೆ ಈಗ ಮಾರ್ಕೆಟ್ ಗಳಿಗೆ ಏನಾದ್ರೂ ಒಂದು ಐಟಮ್ಸ್ ಬರ್ಬೇಕಂದ್ರೆ ಅದರದ್ದು ಬೆಲೆ ಏರಿಕೆ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಹೆಚ್ಚಾಗುತ್ತೆ, ಹಣದುಬ್ಬರ ಹೆಚ್ಚಾಗುತ್ತೆ, ಎಲ್ಲಾ ಬೆಲೆ ಏರಿಕೆ ಆಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಹಣದುಬ್ಬರ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಬೆಲೆಯನ್ನ ಅಬಕಾರಿ ಸುಂಕದಲ್ಲಿ ಇಳಿಕೆಯನ್ನ ಮಾಡಿಕೊಳ್ಳುವಂತೆ ಒಂದು ಸೂಚನೆ ಕೊಡಲಾಗಿದೆ. ಈ ಮೂಲಕ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಪೆಟ್ರೋಲ್ 10 ರೂಪಾಯಿ ಮತ್ತು ಡೀಸೆಲ್ ಮೇಲೆ ಶೂನ್ಯಕ್ಕೆ ಒಂದು ಇಳಿಕೆ ಮಾಡಲಾಗಿದೆ ಅಬಕಾರಿ ಸುಂಕ. ಇನ್ನು
PNG ಗ್ಯಾಸ್ ಕನೆಕ್ಷನ್ ನೀವು ಕೂಡ ಹೊಂದಿದ್ರೆ ನಿಮಗೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಿಮ್ಮ ಮನೆಗೆ ಪೈಪ್ ಲೈನ್ ಗ್ಯಾಸ್ ಇದ್ರೆ ಅದನ್ನು ನೀವು ಕಡ್ಡಾಯವಾಗಿ ಯೂಸ್ ಮಾಡ್ಕೋಬೇಕು. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಇದ್ರೆ ಅದನ್ನ ಏಜೆನ್ಸಿಗೆ ವಾಪಸ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಯಾವೆಲ್ಲ ಏರಿಯಾಗಳಲ್ಲಿ ಯಾರೆಲ್ಲ ಒಂದು ಜಾಗದಲ್ಲಿ ಪೈಪ್ ಲೈನ್ ಕನೆಕ್ಷನ್ ಇದ್ರೂ ಕೂಡ ನೀವು ತಿರಸ್ಕಾರ ಮಾಡಿದ್ರೆ ಮತ್ತೊಮ್ಮೆ 3 ತಿಂಗಳ ಸಮಯ ನಿಮಗೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಆದಷ್ಟು ಬೇಗನೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ 3 ತಿಂಗಳ ನಂತರ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಕೇಂದ್ರ ಸರ್ಕಾರ ಈ ಒಂದು ಜಾಗತಿಕ ಯುದ್ಧದ ಸ್ಥಿತಿ ಭಾರತದ ಮೇಲೆ ಹೇಗೆ ಪೆಟ್ಟು ಬಿದ್ದಿದೆ ಮತ್ತೆ ಎಲ್ಲ ಕೂಡ ಚೆಕ್ ಮಾಡಬೇಕು. ಎಲ್ಲಾ ರಾಜ್ಯಗಳಲ್ಲಿ ಏನ್ ನಡೀತಾ ಇದೆ. ಈಗಾಗಲೇ ಕೆಲವೊಂದು ರಾಜ್ಯಗಳಲ್ಲಿ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ, ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೆ ಕಚ್ಚಾ ತೈಲ ಪೂರೈಕೆ ಕೆಲವು ಕಡೆಗೆ ವೃತ್ತಿವಾಗಿರ್ಬೋದು ಅಂತ ಸುಳ್ಳು ಸುದ್ದಿ ಹರಿದಾಡ್ತಾ ಇತ್ತು. ಇನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಇದೆಲ್ಲ ಕೂಡ ಸುಳ್ಳು ಸುದ್ದಿ ಅಂತಾನೂ ಕೂಡ ಗೊತ್ತಾಗಿದೆ. ವೀಕ್ಷಕರೇ, ಈಗ ಮೊದಲಿಗೆ ಹೇಳಬೇಕಂದ್ರೆ ನರೇಂದ್ರ ಮೋದಿಜಿ ಅವರು ಈಗ ಮತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಪೂರೈಕೆ ಬಗ್ಗೆ ಆಗಿರ್ಬೋದು, ರಾಜ್ಯಗಳಿಗೆ ಅಡುಗೆ ಅನಿಲ ಪೂರೈಕೆ ಬಗ್ಗೆ ಆಗಿರ್ಬೋದು, ಫರ್ಟಿಲೈಸರ್ ಪೂರೈಕೆ ಬಗ್ಗೆ ಆಗಿರ್ಬೋದು, ಚೈನ್ ಲಿಂಕ್ ಬಗ್ಗೆನೂ ಕೂಡ ಇಲ್ಲಿ ಚೆಕ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನರೇಂದ್ರ ಮೋದಿಜಿ ಅವರು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಮೀಟಿಂಗ್, ವಿಡಿಯೋ ಕಾಲ್ ಮೂಲಕ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಈ ಒಂದು ವಿಡಿಯೋ ಕಾನ್ಫರೆನ್ಸಿಂಗು ಕೊನೆಯದಾಗಿ ಕೊರೋನಾ ಸಮಯದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ನರೇಂದ್ರ ಮೋದಿಜಿ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಮಾಡಿದ್ರು. ಆದ್ರೆ ಈ ಬಾರಿ ಮತ್ತೆ ಮಾಡ್ತಾ ಇದ್ದಾರೆ. ಇದು ಕೊರೋನಾ ಕಾಲ ನೆನಪಿಸಿದಂತಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗಂತೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಇಷ್ಟು ದಿನ 27ನೇ ಕಂತು ಹಣ ನೀವು ತಗೊಂಡಿದ್ರಿ, ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಇದು ನಾವ್ ಹೇಳ್ತಾ ಇಲ್ಲ ವೀಕ್ಷಕರೇ, ಈಗಾಗಲೇ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತವರು ಕೆ ರಾಜು ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಂಯುಕ್ತ ಕರ್ನಾಟಕದಲ್ಲೂ ಕೂಡ ಇದರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿರೋ ಗೃಹಲಕ್ಷ್ಮಿ ಯೋಜನೆ ರಾಮನಗರ ಜಿಲ್ಲೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ಮೃತರಾದ ಮಹಿಳೆಯರ ಹೆಸರುಗಳನ್ನ ಕೈಬಿಡಲು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತವರು ಕೆ ರಾಜು ಅವರು ಸೂಚನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಷ್ಟು ಮಾತ್ರವಲ್ಲದೆ ಈಗ 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತಲೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 2025ರ ಡಿಸೆಂಬರ್ 27 ಕಂತುಗಳಲ್ಲಿ ಇಲ್ಲಿವರೆಗೂ ಪಾವತಿ ಆಗಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಂದ್ರೆ ಈಗಾಗಲೇ 27ನೇ ಕಂತು ಡಿಸೆಂಬರ್ ತಿಂಗಳದ್ದು ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಮಾಡಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ 27ನೇ ಕಂತು ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ, ಬಂದಿದೆ ಅಂದ್ರೂ ಕೂಡ ಕಮೆಂಟ್ ಮಾಡಿ. ತುಂಬಾ ಜನ ಎಸ್ ಬಂದಿದೆ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಕಮೆಂಟ್ ಮಾಡಿದವರು ತುಂಬಾ ಕಡಿಮೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. 1-2-3 ಕಮೆಂಟ್ ಬಂದಿದೆ, ಬಂದಿಲ್ಲ ಅಂತ. ಆದ್ರೆ ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು 28ನೇ ಕಂತು ಈಗ ಹಣ ಬಿಡುಗಡೆ ಆಗ್ತಾ ಇದೆ. ಇನ್ನು 2 ದಿನ ಅಂದ್ರೆ ಇದು ಆಲ್ಮೋಸ್ಟ್ ಇಲ್ಲಿ ಏಪ್ರಿಲ್ ಮೊದಲ ದಿನವೇ ಓಪನ್ ಆಗೋ ಚಾನ್ಸ್ ಇದೆ. ಅಂದ್ರೆ ಏಪ್ರಿಲ್ 1ನೇ ತಾರೀಕಿನ ಒಳಗೆ 28ನೇ ಕಂತು ಹಣ ಜಮೆ ಆಗ್ಬಹುದು. ಅಂದ್ರೆ ಜಮೆ ಅಂದ್ರೆ ವೀಕ್ಷಕರೇ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ್ಮೇಲೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಇಲ್ಲಿ 12-13 ದಿನ ಬೇಕಾಗುತ್ತೆ. ಹೀಗಾಗಿ ಏಪ್ರಿಲ್ 10ನೇ ತಾರೀಕು ಅಥವಾ 11-12ನೇ ತಾರೀಕಿನ ಒಳಗೆ ಮತ್ತೆ 2,000 ರೂಪಾಯಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದು ಬೀಳಬಹುದು. ವೀಕ್ಷಕರೇ, ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆಯೋ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ, KYC ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಇನ್ನು ಏನಾದ್ರೂ ಪ್ಯಾನ್ ಕಾರ್ಡ್ ಲಿಂಕ್ ಪ್ರಕ್ರಿಯೆ ಇದ್ರೆ ಅದನ್ನ ಪೂರ್ಣ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ನಿಮ್ಮ ಅಕೌಂಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರು ಏನಿದೆ ನೋಡಿ, ನಿಮ್ಮ ನೇಮ್ ಹೆಸರು ಅದು ರೇಷನ್ ಕಾರ್ಡ್ ಮೇಲಿರೋ ಹೆಸರು ಒಂದೇ ತರ ಇರಬೇಕು. ಇನ್ನು ರೇಷನ್ ಕಾರ್ಡ್ ಅಲ್ಲಿ ಯಜಮಾನಿ ಸ್ಥಾನದಲ್ಲಿ ಇರಬೇಕು ನೀವು ಅಂತ ಕಂಪಲ್ಸರಿ ಅಂತ ಹೇಳಲಾಗಿದೆ. ಯಾರೆಲ್ಲ ತೆರಿಗೆ ಪಾವತಿದಾರರಿದ್ದಾರೆ, GST ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ನೋಡಿ, ಅವರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಂತೆ ಇಲ್ಲ. ಆದ್ರೂ ಕೂಡ ತುಂಬಾ ಜನರು ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಅಪ್ಲೈ ಮಾಡಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಸೊ ಸರ್ಕಾರ ಈಗ ಎಲ್ಲ ಕೂಡ ಪತ್ತೆ ಹಚ್ತಾ ಇದೆ. ಮೃತಪಟ್ಟವರ ಅಕೌಂಟ್ ಇಂದ ಹಣ ವಾಪಸ್ ಹೋಗ್ತಾ ಇದೆ. ಇನ್ನು ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾ ಇದ್ರು ಅವರ ಅಕೌಂಟ್ಗೆ ಹಣ ಹೋಗಿದ್ರೆ ಅದನ್ನು ಚೆಕ್ ಮಾಡಿ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಪ್ರಾರಂಭವಾಗ್ತಾ ಇದ್ದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಸಂಘದ ಮೂಲಕ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಗೃಹಲಕ್ಷ್ಮಿಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಒಂದು ಸಾಲವನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೋಸ್ಕರ ನೀವು ಗೃಹಲಕ್ಷ್ಮಿ ಸದಸ್ಯರಾಗಬೇಕು. ಅಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ನೀವು ಯೋಜನೆ ಸದಸ್ಯರಾಗಬೇಕು ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇದೇ ತರ 3 ಬಂಪರ್ ಸುದ್ದಿಗಳು ಬಂದಿರುವಂತದ್ದು. ವೀಕ್ಷಕರೇ, ಮೊದಲಿಗೆ ಕರ್ನಾಟಕದಲ್ಲಿ ನೀವು APL ಕಾರ್ಡ್ ಹೊಂದಿರಲಿ, BPL ಕಾರ್ಡ್ ಹೊಂದಿರಲಿ, ನಿಮಗೆ ಗುಡ್ ನ್ಯೂಸ್. ಈಗಾಗಲೇ ನಿಮ್ಮ ಹತ್ರ APL ಕಾರ್ಡ್ ಇದ್ರೆ ನೀವು ಮತ್ತೆ BPL ಕಾರ್ಡ್ಗೆ ಅರ್ಜಿ ಹಾಕಬಹುದು. ಎದಕ್ಕಂದ್ರೆ ಕರ್ನಾಟಕ ಸರ್ಕಾರದಿಂದ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ. ಯಾರದ್ದೆಲ್ಲ ಇನ್ಕಮ್ 3 ಲಕ್ಷ ರೂಪಾಯಿ ವರೆಗಿದೆ ನೋಡಿ,
ಅವರು ಕೂಡ BPL ಕಾರ್ಡ್ಗೆ ಅರ್ಜಿ ಹಾಕಬಹುದು. ಮೊನ್ನೆ ತಾನೇ ಬರೋಬ್ಬರಿ 7 ರಿಂದ 8 ಲಕ್ಷ BPL ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ. ತುಂಬಾ ಜನರು ತಮ್ಮ BPL ಕಾರ್ಡ್ ಅನ್ನ ಕಳೆದುಕೊಂಡು ತುಂಬಾ ಜನ ಕಣ್ಣೀರ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಅನ್ನಭಾಗ್ಯ ಅಕ್ಕಿ ಕೂಡ ಅವರಿಗೆ ಸಿಗಲ್ಲ APL ಕಾರ್ಡ್ ಬಂದ್ರೆ. ಇಲ್ಲಿ ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ಒಂದು ಯೋಜನೆ, ಒಂದು ಮೊತ್ತ ಏನಿದೆ ನೋಡಿ, ಮಾನದಂಡದನ್ನ ಪರಿಷ್ಕರಣೆ ಮಾಡಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿದ್ದಾರೆ. ದಿನಕ್ಕೆ 500-600 ರೂಪಾಯಿ ದುಡಿಯುವರ BPL ಕಾರ್ಡು APL ಕಾರ್ಡ್ ಆಗ್ಬಿಟ್ಟಿದೆ. ಸೊ ಸರ್ಕಾರ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿದೆ ಅಂತೆ. ಅಂದ್ರೆ ತುಂಬಾ ಜನರ BPL ಕಾರ್ಡ್ ಏನ್ ರದ್ದಾಗಿದೆ ನೋಡಿ, APL ಕಾರ್ಡ್ ಆಗಿದೆ. ಈ 3 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಜಾರಿಗೆ ಬಂದ್ರೆ ಮತ್ತೆ ಲಕ್ಷಾಂತರ ಕಾರ್ಡು APL ಇಂದ ಮತ್ತೆ ವಾಪಸ್ BPL ವ್ಯಾಪ್ತಿಗೆ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಕರ್ನಾಟಕ ಸರ್ಕಾರದಿಂದ ಒಂದು ಉತ್ತಮ ನಿರ್ಧಾರ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಲಕ್ಷಾಂತರ ಜನರಿಗೆ, ಬಡ ಜನರಿಗೆ ಇದರಿಂದ ತುಂಬಾ ಯೂಸ್ ಆಗುತ್ತೆ. ಆದಷ್ಟು ಬೇಗ ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಅಧಿಕೃತವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಶಿಫಾರಸು ಬಂದಿದೆ, ಅದನ್ನ ಚೆಕ್ ಮಾಡಿಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಕ್ರಮ ತಗೋತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಮುಂದಿನ ಬರೋ ದಿನಗಳಲ್ಲಿ ತುಂಬಾ ದೊಡ್ಡ ಗುಡ್ ನ್ಯೂಸ್ ಬರಲಿದೆ. ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಅಂತಾನೆ. ಇನ್ನು ವೀಕ್ಷಕರೇ, ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಕೂಡ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಇಷ್ಟು ದಿನ ನಿಮಗೆ ಕೇಂದ್ರ ಸರ್ಕಾರನು ಕೂಡ ಅಕ್ಕಿ ಕೊಡ್ತಾ ಇತ್ತು, ರಾಜ್ಯ ಸರ್ಕಾರವೂ ಕೂಡ ಅಕ್ಕಿ ಕೊಡ್ತಾ ಇತ್ತು, ಅಕ್ಕಿ ಜನರು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಈಗ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಅಕ್ಕಿ ವಿತರಣೆ ಬಂದಾಗಿ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಇಂದಿರಾ ಕಿಟ್ ವಿತರಣೆ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬೋದು. ಇದನ್ನ ನಿಮಗೂ ಕೂಡ ಬೇಕಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ನೀವು ಇರಬೇಕಾಗುತ್ತೆ. BPL ಕಾರ್ಡ್ ಹೊಂದಿದ ಕುಟುಂಬಗಳಿಗೆ ಇಂದಿರಾ ಕಿಟ್ ಏಪ್ರಿಲ್ ಮೊದಲ ವಾರದಿಂದಲೇ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇದೊತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.